ಆಗ್ಬೇಕಾ? ಆಗ್ಬೇಕಾದ್ರೆ ಮಿನಿಸ್ಟರ್ ಹೇಳಿದ್ನ ಕೇಳ್ಕೊಂಡು ಸುಮ್ಮನೆ ದೆಪ್ಪ ಕುತ್ಕೊಳ್ಳಿ. ಪಿಕ್ಚರ್ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಅಚ್ಚರಿಯ ಬೆಳವಣಿಗೆಗಳೇನು, ಯಾವ ಪಕ್ಷದಲ್ಲಿ ಏನೇನ್ ನಡೀತಾ ಇದೆ, ರಾಜಕೀಯ ನಾಯಕರ ಇದು ದೇಶದ ನಂಬರ್ 1 ನ್ಯೂಸ್ ನೆಟ್ವರ್ಕ್. ನೀವ್ ನೋಡ್ತಾ ಇದ್ದೀರಾ TV9 ಕನ್ನಡ, ಉತ್ತಮ ಸಮಾಜಕ್ಕಾಗಿ. ಮಮತಾ ಬ್ಯಾನರ್ಜಿ ಕ್ಷೇತ್ರದಲ್ಲಿ ಭಾರಿ ಜಟಾಪಟಿ. ಖಾಸಗಿ ಕಾರ್ ಬಂದಿದ್ದಕ್ಕೆ ಟಿಎಂಸಿ ಆಕ್ಷೇಪ. ಬಿಜೆಪಿ ಏಜೆಂಟರು ಬಂದಿದ್ದಾರೆಂದು ಕಿಡಿ. ಪಂಚರಾಜ್ಯ ಫಲಿತಾಂಶಕ್ಕೆ ಕೌಂಟ್ ಡೌನ್. ಮತ ಎಣಿಕೆಗೆ ಆಯೋಗ ಸಕಲ ಸಜ್ಜು. 77 ಕೇಂದ್ರಗಳಲ್ಲಿ ನಡೆಯಲಿದೆ ಕೌಂಟಿಂಗ್. ಅಕ್ರಮವಾಗಿ 135 ಸೀಟ್ ಪಡೆದಿದ್ದೀರಿ. ಜೀವರಾಜ್ ಗೆದ್ದಿದ್ದಾರೆ. ಸತ್ಯಕ್ಕೆ ಗೆಲುವಾಗಿದೆ. ಶೃಂಗೇರಿ ಮರು ಮತ ಎಣಿಕೆಗೆ ಕೇಂದ್ರ ಸಚಿವೆ ಶೋಭಾ ಸ್ಪಷ್ಟನೆ. ಶೃಂಗೇರಿ ಅಂಚೆ ಮತ ಮರು ಎಣಿಕೆಯಲ್ಲಿ ಟ್ವಿಸ್ಟ್. ಫಲಿತಾಂಶ ಪ್ರಕಟಿಸದಂತೆ ಕಾಂಗ್ರೆಸ್ ಒತ್ತಡ ಎಂದ ಬಿಜೆಪಿ. ಕಾನೂನು ಹೋರಾಟ ಮಾಡ್ತೀವಿ ಎಂದ ಡಿಕೆ. ಅಕ್ರಮ ಸಂಬಂಧ ಒಪ್ಪಂದಕ್ಕೆ ಮರ್ಮಾಂಗಕ್ಕೆ ತುಳಿದು ಹಲ್ಲೆ. ಗಾಯಗೊಂಡಿದ್ದ ಮಹಿಳೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಸಾವು. ಆರೋಪಿ ಬಂಧಿಸಿದ ಪೊಲೀಸ್. TV9 ನ್ಯೂಸ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಡಿಕೆ ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಡಿಕೆಶಿ ತೆರಳುತ್ತಾ ಇದ್ದ ಹಾಗೆ ವೇದಿಕೆಯ ಮೇಲೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಸಚಿವ ಈಶ್ವರ್ ಖಂಡ್ರೆ ಪಕ್ಕದಲ್ಲೇ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಆ ಕೂಡಲೇ ಸಚಿವರನ್ನ ಸಿಬ್ಬಂದಿ ಪಕ್ಕಕ್ಕೆ ಕರೆದೊಯ್ದಿದ್ದಾರೆ. ಈ ವೇಳೆ ಕೆಲ ಕಾಲ ಸಚಿವ ಈಶ್ವರ್ ಖಂಡ್ರೆ ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಸಿಂಧನೂರಿನಲ್ಲಿ ನಡೆದ 151 ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿರೋದು. ಆ ಘಟನೆಯ ದೃಶ್ಯ ನೋಡ್ತಾ ಇದ್ದೀರಾ. ವೇದಿಕೆ ಸಮೀಪ ಯಾವ ರೀತಿ ಇದ್ದಕ್ಕಿದ್ದ ಹಾಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಜೊತೆಗೆ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಅಂತ. ಡಿಕೆ ಶಿವಕುಮಾರ್ ಕೂಡ ಈ ವೇದಿಕೆಯಲ್ಲಿದ್ದರು. ಅವರು ತೆರಳುತ್ತಾ ಇದ್ದ ಹಾಗೆ ಈ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿರೋದು. ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲೇ ಸ್ಥಳದಲ್ಲಿದ್ದರು. ಆದರೆ ಶಾರ್ಟ್ ಸರ್ಕ್ಯೂಟ್ ಆಗ್ತಿದ್ದ ಹಾಗೆ ಸಿಬ್ಬಂದಿ ತಕ್ಷಣ ಅವರನ್ನು ಪಕ್ಕಕ್ಕೆ ಕರ್ಕೊಂಡು ಬಂದಿದ್ದಾರೆ. ಘಟನೆ ಆಗಿದ್ದು ನೋಡಿ ಕೆಲ ಕಾಲ